Hey everyone, welcome back to Accountancy Easy Learn. I am Darshana Hegde here to teach you accountancy easily. Hello dear students. ನಾವಿವತ್ತು ಸೆಕೆಂಡ್ ಪಿ ಯು ಅಕೌಂಟೆನ್ಸಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಪಾರ್ಟ್ನರ್ಶಿಪ್ ಬೇಸಿಕ್ ಈ ಚಾಪ್ಟರ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಇರುವಂಥ 6 ಮಾರ್ಕ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್, ಅದನ್ನು ನಾನಿವತ್ತು ಸುಲಭವಾಗಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದ್ರ ಮೇಲೆ ಡೀಟೇಲ್ಡ್ ವಿಡಿಯೋಸ್ ಆಲ್ರೆಡಿ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಈ ಟಾಪಿಕ್ನ ಪ್ಲೇಲಿಸ್ಟ್ ಲಿಂಕ್ ಹಾಗೆ ಈ ಚಾಪ್ಟರ್ನ ಪ್ಲೇಲಿಸ್ಟ್ ಲಿಂಕ್ ಎಲ್ಲದೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವು ಅದನ್ನು ನೋಡಿ ಇನ್ನಷ್ಟು ಸರಿಯಾಗಿ ಈ ಟಾಪಿಕನ್ನು ಅರ್ಥ ಮಾಡ್ಕೊಳ್ಬೋದು. ಆ್ಯಸ್ ಯು ಆಲ್ ನೋ, ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ಅಕೌಂಟ್ ಟು ಅಪ್ರಾಪ್ರಿಯೇಟ್ ದಿ ಪ್ರಾಫಿಟ್ಸ್ ಆಫ್ ದಿ ಪಾರ್ಟ್ನರ್ಸ್. ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸ್ಗೆ ಪ್ರಾಫಿಟನ್ನು ಹಂಚೋದಕ್ಕೆ ಯೂಸ್ ಮಾಡುವಂಥ ಒಂದು ಅಕೌಂಟ್ ಆಗಿರುತ್ತೆ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇದೊಂದು ಪಿ ಆ್ಯಂಡ್ ಎಲ್ ಅಕೌಂಟಿನ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತಂದರೆ ನಾರ್ಮಲ್ ಎಕ್ಸ್ಪೆನ್ಸಸ್ ಮತ್ತು ನಾರ್ಮಲ್ ಇನ್ಕಮ್ಗಳನ್ನು ಬರ್ಕೊಂಡು ಬಂದಿರ್ತೀವಿ. ನಿಮಗೆ ಲಾಸ್ಟ್ ಇಯರಲ್ಲಿ ನೆನಪಿದೆ ಅಂತ ಅನ್ಕೋತೀನಿ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಅದರ ಕಂಟಿನ್ಯೂಡ್ ವರ್ಷನ್ ಆಗಿ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇದರಲ್ಲಿ ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಹಾಗೆ ಪಾರ್ಟ್ನರ್ ರಿಲೇಟೆಡ್ ಇನ್ಕಮ್ಸ್ಗಳನ್ನು ರೆಕಾರ್ಡ್ ಮಾಡಿ ಉಳಿದಿರುವಂಥ ಪ್ರಾಫಿಟನ್ನು ಮತ್ತೆ ಪಾರ್ಟ್ನರ್ಸ್ಗೆ ಹಂಚೋದಕ್ಕೆ ಈ ಅಕೌಂಟನ್ನು ನಾವು ಯೂಸ್ ಮಾಡ್ಕೋತೀವಿ. ಅಂದರೆ ಪಿ ಆ್ಯಂಡ್ ಎಲ್ ಅಕೌಂಟಿಂದ ಒಂದಷ್ಟು ನೆಟ್ ಪ್ರಾಫಿಟ್ ನಮಗೆ ಬಂದಿರುತ್ತಲ್ಲ ಅದನ್ನು ತೊಗೋತೀವಿ. ಅದ್ರ ಜೊತೆಗೆ ಯಾವುದಾದ್ರೂ ಪಾರ್ಟ್ನರ್ ರಿಲೇಟೆಡ್ ಇನ್ಕಮ್ ಇದ್ದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ, ಪಾರ್ಟ್ನರಿಂದ ಬರಬೇಕಾಗಿದ್ದು ಫರ್ಮಿಗೆ. ಹಾಗೆಯೇ ಬಿಸ್ನೆಸ್ ಪಾರ್ಟ್ನರಿಗೆ ಕೊಡಬೇಕಾದಂಥ ಯಾವುದಾದ್ರೂ ಎಕ್ಸ್ಪೆನ್ಸಸ್ಗಳಿದ್ದರೆ ಅದನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಂದರೆ ಇದಿಷ್ಟೇ ಸಿಂಪಲ್. ನೆಟ್ ಪ್ರಾಫಿಟ್ ಬಂದಿದ್ರಲ್ಲಿ ಫಸ್ಟ್ ಪಾರ್ಟ್ನರಿಂದ ಏನಾದರೂ ಬರಬೇಕಾಗಿದ್ದನ್ನು ತೊಗೋತೀವಿ, ಹಾಗೆ ಅವರಿಗೆ ಕೊಡಬೇಕಾಗಿದ್ದನ್ನು ಕೊಡ್ತೀವಿ. ಅದಾದಮೇಲೆ ಏನು ಪ್ರಾಫಿಟ್ ಉಳಿಯುತ್ತೆ ಅದನ್ನು ಅವರಿಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹಂಚ್ತೀವಿ. ಇದು ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆ. ಸೊ ಇಲ್ಲಿ ಬರುವಂಥ ಐಟಮ್ಸ್ ಓನ್ಲಿ 5 ಐಟಮ್ಸ್, ಇನ್ಯಾವುದೂ ಬರೋದಿಲ್ಲ. ಪಾರ್ಟ್ನರ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದಪ್ಪ ಅಂತಂದರೆ ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಫರ್ಮಿಂದ ಪಾರ್ಟ್ನರ್ಸಿಗೆ ಕೊಡಬೇಕಾಗತ್ತಲ್ವ, ಅದನ್ನು ನಾವಿಲ್ಲಿ ಬರಿತೀವಿ. ಹಾಗೆ ಸ್ಯಾಲ್ರಿ ಏನಾದರೂ ಕೊಡೋದಿದ್ರೆ, ಇದು ನೋಡಿ ಜನರಲ್ ಸ್ಯಾಲ್ರಿ ಅಲ್ಲ, ಇದು ಪಾರ್ಟ್ನರ್ ರಿಲೇಟೆಡ್ ಸ್ಯಾಲ್ರಿ. ಯಾವುದಾದ್ರೂ ಪಾರ್ಟ್ನರಿಗೆ ಸ್ಯಾಲ್ರಿ ಕೊಡೋದಿದ್ರೆ, ಯಾವುದಾದ್ರೂ ಪಾರ್ಟ್ನರಿಗೆ ಕಮಿಷನ್ ಕೊಡೋದಿದ್ರೆ, ಸೊ ಇದಿಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಕೂಡ ನಾವು ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಲ್ಲಿ ಬರೀತಿದ್ವಿ. ಹಾಗೆಯೇ ಇಲ್ಲಿ ಅಪ್ರಾಪ್ರಿಯೇಷನ್ ಮಾಡ್ತಾ ಇದ್ದೀವಿ, ಬಂದಿರೋ ಪ್ರಾಫಿಟನ್ನು ಹಂಚ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಲ್ಲಿ ಬರೀಬೇಕು. ಹಾಗೆ ಕ್ರೆಡಿಟ್ ಸೈಡಲ್ಲಿ ಪಾರ್ಟ್ನರ್ ರಿಲೇಟೆಡ್ ಇನ್ಕಮ್ ಬರಿತೀವಿ ಅಂದಲ್ವಾ, ಸೊ ಅಲ್ಲೂ ಕೂಡ ಹಾಗೆ ಮಾಡ್ತಿದ್ವಿ. ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಅಲ್ಲಿ ನೆಟ್ ಪ್ರಾಫಿಟ್ ನಮ್ಗೆ ಬಂದಿರ್ತಿತ್ತು, ಅದನ್ನು ಇಲ್ಲಿ ಬ್ರಾಟ್ ಡೌನ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನೆಟ್ ಲಾಸ್ ಬಂದರೆ, ಸಪೋಸ್ ಲಾಸ್ ಬಂದರೆ ಈ ಕಡೆ ಬರಿತೀವಿ. ಪಾರ್ಟ್ನರ್ ರಿಲೇಟೆಡ್ ಇನ್ಕಮ್ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಒಂದೇ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ನಾವು ಕ್ರೆಡಿಟ್ ಸೈಡಲ್ಲಿ ತೊಗೋತೀವಿ. ಅಂದರೆ ಡ್ರಾಯಿಂಗ್ ಅವ್ರು ಏನು ಮಾಡ್ಕೊಂಡು ಹೋಗಿರ್ತಾರೆ, ಪರ್ಸನಲ್ ಯೂಸಿಗೆ ವಿಡ್ರಾ ಮಾಡಿರ್ತಾರೆ, ಅದಕ್ಕೆ ಅವರು ಫರ್ಮಿಗೆ ಇಂಟ್ರೆಸ್ಟನ್ನು ತುಂಬಬೇಕಾಗತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತಿಗೆ. ಸೊ ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರಿತೀವಿ, ಆಯಿತಾ. ಸೊ ಈ 5 ಐಟಮ್ಗಳನ್ನು ಬಿಟ್ಟು ಮತ್ತೆ ಯಾವುದನ್ನು ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾವು ಬರೆಯೋದಿಲ್ಲ. ನಾಟ್ ಈವನ್ ಡ್ರಾಯಿಂಗ್ಸನ್ನು ಬರೆಯೋದಿಲ್ಲ. ನಿಮಗೆ ಗೊತ್ತಿರಲಿ, ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಅಷ್ಟೇ. ಆ್ಯಂಡ್ ಇನ್ನು ಕೆಲವರು ಕೇಳ್ತಾರೆ ಇಂಟ್ರೆಸ್ಟ್ ಆನ್ ಲೋನ್ ಬರಲ್ವಾ ಅಂತ. ಇಂಟ್ರೆಸ್ಟ್ ಆನ್ ಲೋನ್ ಆಗಲಿ ಅಥವಾ ಮ್ಯಾನೇಜರ್ ಕಮಿಷನ್ ಆಗಲಿ, ಇದು ಯಾವುದು ಕೂಡ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರೋದಿಲ್ಲ. ನೀವು ಬೇಕಿದ್ರೆ NCERT ಬುಕ್ಗಳನ್ನು ಚೆಕ್ ಮಾಡಿ ನೋಡ್ಬೋದು. ಸೊ ಅದನ್ನು ಫರ್ದರ್ ಸ್ಟಡಿ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಂಟ್ರೆಸ್ಟ್ ಆನ್ ಲೋನ್, ಮ್ಯಾನೇಜರ್ ಕಮಿಷನ್ ಇದೆಲ್ಲ ನೆಟ್ ಪ್ರಾಫಿಟಲ್ಲಿನೇ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಸಪೋಸ್ ಆಗಿಲ್ಲ, ಅವ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ನಾವು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಲೆಸ್ ಮಾಡಿ ತೊಗೊಳ್ಬೇಕು, ಆಯಿತಾ. ಸೊ ಆ ಥರದ ಪ್ರಾಬ್ಲಮನ್ನು ಎಕ್ಸಾಮಲ್ಲಿ ಕೇಳೋದು ಭಾಳ ಕಡಿಮೆ, ಬಟ್ ನಿಮ್ಮ ನಾಲೆಜ್ ಪರ್ಪಸ್ಸಿಗೆ ಆ ಥರದ ಪ್ರಾಬ್ಲಮ್ಗಳನ್ನು ನೀವು ಸ್ಟಡಿ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಎಕ್ಸಾಮಿಗೆ ಬರುವಂಥದ್ದು ಏನು ಹಾಗಿದ್ರೆ, ತುಂಬ ಅಂದರೆ ತುಂಬ ಈಸಿಯಾಗಿರುವಂಥ ಕ್ವಶನ್ಗಳನ್ನು ಎಕ್ಸಾಮಲ್ಲಿ ಈ ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಕೇಳ್ತಾರೆ. ನಿಮಗೆ ಬೇಸಿಕ್ ಇರೋದ್ರಿಂದ ಇದರಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ, ಮೊದಲನೇದಾಗಿ ನಮಗೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಹಾಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ, ಹಾಗೆ ಪ್ರಾಫಿಟ್ ಎಷ್ಟಿದೆ ಅಂತ ನಮಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಕೊಟ್ಟಿರ್ತಾರೆ, ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಕಮಿಷನ್, ಸ್ಯಾಲ್ರಿ ಇದೆಲ್ಲ ಕೊಟ್ಟಿರ್ತಾರೆ. ಸೊ ನಮ್ಮ ಕೆಲಸ ಇಷ್ಟೇ, ಮೊದಲಿಗೆ ಈ ಥರ ಫಾರ್ಮೇಟನ್ನು ರೆಡಿ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಆಲ್ ದೀಸ್ ಓನ್ಲಿ 5 ಐಟಮ್ಸ್. ಸೊ ನಾವು ಕ್ವಶನ್ ನೋಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಆವಾಗ ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ, ಏನೇ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ಸಪೋಸ್ ಇಲ್ಲಿ ಮ್ಯಾನೇಜರ್ ಕಮಿಷನ್ ಅಥವಾ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಯಾವುದಾದ್ರೂ ಕೊಟ್ಟಿದ್ರೆ ಅದನ್ನು ಪಿ ಆ್ಯಂಡ್ ಎಲ್ ಅಕೌಂಟ್ ಅಂದರೆ ನೆಟ್ ಪ್ರಾಫಿಟ್ ಬರಿತೀವಲ್ಲ, ಅವಾಗ ಆ ನೆಟ್ ಪ್ರಾಫಿಟಲ್ಲಿ ಲೆಸ್ ಮಾಡಿ ಇಲ್ಲಿ ಬರಿಬೇಕಾಗತ್ತೆ ಅಷ್ಟೇ. ಅದಿಲ್ಲ ಅಂತಂದರೆ ಈ ಥರದ ನಾರ್ಮಲ್ ಪ್ರಾಬ್ಲಮ್ ಆಗಿದ್ದರೆ ಪ್ರಾಫಿಟ್ ಏನು ಕೊಟ್ಟಿದ್ದಾರೋ ಅದನ್ನು ಇಲ್ಲಿ ಡೈರೆಕ್ಟಾಗಿ ತೊಗೋತೀವಿ. ದಟ್ ಈಸ್ ದಿ ಫಸ್ಟ್ ಥಿಂಗ್. ಓಕೆ, ಸೊ ಈ ರೀತಿ ಫಾರ್ಮ್ಯಾಟ್ ಹಾಕೊಂಡ ತಕ್ಷಣ ಫಸ್ಟ್ ಐಟಮ್ ನಾವು ಬರೆಯೋದು ನೆಟ್ ಪ್ರಾಫಿಟ್. ಸೊ ಈ ಫಾರ್ಮ್ಯಾಟ್ ಹಾಕಿದ ಮೇಲೆ ಕ್ವಶನಲ್ಲಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲಿದೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಮೊದಲನೇದು ಪ್ರಾಫಿಟ್ ಆಫ್ 80,000 ಕೊಟ್ಟಿದ್ದಾರೆ ನೋಡಿ, ದೇ ಅರ್ನ್ಡ್ ಅ ಪ್ರಾಫಿಟ್ ಆಫ್ 80,000. ಸೊ ಇದನ್ನು ಫಿಲಪ್ ಮಾಡಿದ್ವಿ.
ಈ ಕ್ವಶನ್ ಏನಿದೆ ನಾನು ಇಲ್ಲಿ ತೊಗೊಂಡಿರೋದು ಇದು ಕ್ವಶನ್ ಪೇಪರ್ದು. ಸೊ ಮಾರ್ಚ್ 2022 ಕ್ವಶನ್ ಪೇಪರನ್ನು ನಾನು ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಿದೆ ನೋಡಿ, ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ ಕಮೆನ್ಸ್ಡ್ ಬಿಸ್ನೆಸ್ ಆನ್ 1/4/2020 ಅಂತ ಇದೆ. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2 ರೇಷಿಯೋ ಇದೆ. ಹಾಗೆ ಯಾರ್ ಪಾರ್ಟ್ನರ್ ಅಂತ ಇದೆ. ಹಾಗೆ ದೇರ್ ಕ್ಯಾಪಿಟಲ್ಸ್ ವಿತ್ ಕ್ಯಾಪಿಟಲ್ಸ್ ಆಫ್ 2 lakh ಆ್ಯಂಡ್ 1,50,000 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ನಮಗೆ ಕೊಟ್ಟಿರುವಂಥದ್ದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮುಂದೆ ನೋಡೋಣ. ಸೊ ಈಗ ಮೊದಲಿಗೆ ಪ್ರಾಫಿಟ್ ಕೊಟ್ಟಿದ್ರಲ್ಲ ಅದನ್ನು ಇಲ್ಲಿ ಬರ್ಕೊಂಡ್ವಿ 80,000. ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಪರ್ ಆ್ಯನಮ್ ಅಂತ ಇದೆ, ಇಲ್ಲಿ ಬಂತಲ್ವಾ. ಸೊ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ನಾವು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ. ಸೊ ಒಬ್ಬನಿಗೆ 2 lakh ಇದೆ, ಮತ್ತೊಬ್ಬನಿಗೆ 1,50,000 ಇದೆ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು, ಈ ರೀತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅಂಡರ್ಲೈನ್ ಮಾಡ್ಕೊಂಡ್ವಿ, ಎಕ್ಸ್ ಆ್ಯಂಡ್ ವೈ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಒಬ್ಬನಿಗೆ 2 lakh ಇದೆ, ಇಲ್ಲಿ ಇನ್ನರ್ ಕಾಲಮಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತೊಬ್ಬನಿಗೆ 1,50,000 ಇದೆ. ಅದ್ರ ಮೇಲೆ 10% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಇಂಟು 10% ಅಥವಾ 10/100 ಎರಡನ್ನೂ ಯೂಸ್ ಮಾಡ್ಬೋದು. ನೀವು ಪರ್ಸೆಂಟೇಜ್ ಯೂಸ್ ಮಾಡಿದರೆ ಈ ರೀತಿ ಬರಿಬೇಕು ಕ್ಲಿಯರ್ ಆಗಿ ಪರ್ಸೆಂಟೇಜ್ ಅಂತ, ಇಲ್ಲಾಂದರೆ 10/100 ಅಂತ ಬರಿಬೇಕಾಗುತ್ತೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿ, ಚಿಕ್ಕದಾಗಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರನ್ನು ಇನ್ನರ್ ಕಾಲಮಲ್ಲಿ ಬರಿತೀವಿ. ಇಬ್ಬರಿಗೂ ಸೇರಿಸಿ ಟೋಟಲನ್ನು ಔಟರ್ ಕಾಲಮಿಗೆ ಬರಿಬೇಕು. ಇಲ್ಲಿ ಎಕ್ಸ್ಗೆ ಒಂದು ವೈಗೆ ಒಂದು ಕಾಲಮ್ಗಳಿರೋದಿಲ್ಲ, ಯಾಕಂದರೆ ಇದು ಫರ್ಮಿನ ಅಕೌಂಟ್, ಎಕ್ಸ್ ಮತ್ತು ವೈ ಅಕೌಂಟ್ ಅಲ್ಲ, ಫರ್ಮಿನ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಫರ್ಮಿಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ನೋಡಬೇಕಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು, ಟೋಟಲ್ ಇನ್ಕಮ್ ಎಷ್ಟು ಬೇಕು. ಸೊ ಇಬ್ಬರದ್ದನ್ನು ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿ ಟೋಟಲನ್ನು ಔಟರ್ ಕಾಲಮಿಗೆ ಬರಿತೀವಿ. 2 lakh ಮೇಲೆ 10% ಅಂದರೆ 20,000, 1,50,000 ಮೇಲೆ 10% ಅಂದರೆ 15,000. ಸೊ ಬೋತ್ ಟುಗೆದರ್ 20 + 15 35,000 ಆಯ್ತಲ್ವಾ. ಸೊ 35,000 ಈ ರೀತಿಯಾಗಿ ಬರಿತೀವಿ. ಇನ್ನರ್ ಕಾಲಮನ್ನು ಕ್ಲೋಸ್ ಮಾಡಿ ಔಟರ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸ್ಯಾಲರಿ, ಕಮಿಷನ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನೇನಿದೆ ನೋಡೋಣ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಕೊಟ್ಟಿದ್ದಾರೆ, 2,000 ಮತ್ತು 1,000 ಇದೆ. ಸೊ ಇದನ್ನು ಇನ್ನೂ ಒಂದು ರೀತಿಯಾಗಿ ಕೊಡ್ಬೋದು. ನಾನು ಇಲ್ಲಿ ಚಿಕ್ಕದಾಗಿ ಪೆನ್ಸಿಲಲ್ಲಿ ಬರೆದಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಡ್ರಾಯಿಂಗ್ಸ್ ಆಫ್ ಎಕ್ಸ್ 10,000, ವೈ 5,000 ಈ ರೀತಿ ಒಂದು ಸಪ್ರೇಟ್ ಇನ್ಫಾರ್ಮೇಷನನ್ನು ಕೂಡ ಅವರು ಕೊಡ್ಬೋದು. ಡ್ರಾಯಿಂಗ್ಸ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಅದನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಅದು ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಆಗಲ್ಲ ಬಿಸ್ನೆಸ್ಸಿಗೆ, ಅದು ಪಾರ್ಟ್ನರಿನ ಡ್ರಾಯಿಂಗ್ ಆಗುತ್ತಲ್ವಾ. ಸೊ ಪಾರ್ಟ್ನರ್ ಅಕೌಂಟಲ್ಲಿ ಬರುತ್ತೆ, ಫರ್ಮಿನ ಅಕೌಂಟಲ್ಲಿ ಬರಲ್ಲ. ಫರ್ಮಿನ ಅಕೌಂಟಲ್ಲಿ ಓನ್ಲಿ ಇಂಟ್ರೆಸ್ಟ್ ಆನ್ ದ್ಯಾಟ್, ಇಂಟ್ರೆಸ್ಟನ್ನು ಫರ್ಮ್ ಏನೋ ಅವರಿಂದ ತೊಗೋಬೇಕಲ್ಲ, ಅದಕ್ಕೆ ಮಾತ್ರ ನಾವು ಎಂಟ್ರಿ ಹಾಕ್ತೀವಿ. ಹಾಗಾಗಿ ಡ್ರಾಯಿಂಗ್ ಕೊಟ್ಟರೆ ತೊಗೊಳ್ಳೋ ಹಾಗಿಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮಾತ್ರ ತೊಗೋತೀವಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು 2,000, 1,000 ಈ ರೀತಿ ಅಮೌಂಟಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸಪೋಸ್ ಅಮೌಂಟಲ್ಲಿ ಇಲ್ಲದೇ ಪರ್ಸೆಂಟೇಜಲ್ಲಿ ಇದ್ದರೆ ಇದೇ ರೀತಿಯಾಗಿ, ಅವಾಗ ಈ ಡ್ರಾಯಿಂಗ್ಸ್ ಮೇಲೆ ಇದೇ ರೀತಿಯಾಗಿ ನಾವು ಡ್ರಾಯಿಂಗ್ಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಕೋಬೇಕು, ಆಯಿತಾ. ಸೊ ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಅಮೌಂಟಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಮತ್ತು ವೈ 2,000, 1,000 ಡೈರೆಕ್ಟ್ಲಿ ವಿ ವಿಲ್ ರೈಟ್ ಇಟ್ ಇನ್ ಇನ್ನರ್ ಕಾಲಮ್ಸ್ ಆ್ಯಂಡ್ ಟೋಟಲನ್ನು ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ, ಇಷ್ಟೇ. ನೆಕ್ಸ್ಟ್ ಕಮಿಷನ್ ಪೇಯೇಬಲ್ ಟು ಎಕ್ಸ್ 2,000 ಪರ್ ಆ್ಯನಮ್ ಅಂತ ಇದೆ ನೋಡಿ. ಸೊ ಪರ್ ಆ್ಯನಮ್ ಪರ್ ಮಂತ್ ದೆರ್ ಇಸ್ ಅ ಡಿಫ್ರೆನ್ಸ್. ಪರ್ ಮಂತ್ ಅಂದರೆ 1 ಮಂತಿಗೆ P.M ಅಂತ ಇರುತ್ತೆ, ಪರ್ ಆ್ಯನಮ್ ಅಂದರೆ 1 ಇಯರ್ಗೆ. ಸೊ ಕಮಿಷನ್ ಅಥವಾ ಸ್ಯಾಲ್ರಿ ಇದನ್ನು ಮಂತ್ಲಿನೂ ಕೊಡ್ಬೋದು, ಇಯರ್ಲಿನೂ ಕೊಡ್ಬೋದು. ಏನೂ ಕೊಟ್ಟಿಲ್ಲ ಅಂದರೆ ಜಸ್ಟ್ 2,000 ಅಂತ ಕೊಟ್ಟಿದ್ರೆ ದಟ್ ಈಸ್ ಇಯರ್ಲಿ. ನಮಗೆ ಇಲ್ಲಿ ಬೇಕಾಗಿರೋದು ಇಯರ್ಲಿ ಆಗಿರೋದ್ರಿಂದ ನಾವು ಅದನ್ನು ಮಂತ್ಲಿ ಕೊಟ್ಟಾಗ ಇಯರ್ಲಿಗೆ ಕನ್ವರ್ಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ಪರ್ ಆ್ಯನಮ್ ಅಂತ ಇದೆ, ಪರ್ ಆ್ಯನಮ್ ಅಂದರೆ 1 ವರ್ಷಕ್ಕೆ. ಸೊ P.M ಇದ್ದರೆ ಪರ್ ಮಂತ್ ಅಂತ ಕೊಟ್ಟಿದ್ರೆ ಈ ಅಮೌಂಟಿಗೆ 12 ಮಲ್ಟಿಪ್ಲೈ ಮಾಡಿ ಇಂಟು ಮಾಡಿ ಬರಿಬೇಕಿತ್ತು. ಅಂದರೆ 1 ಮಂತಿಗೆ 2,000 ಅಂತೆ, 12 ಮಂತ್ಸಿಗೆ 24,000 ಆಗುತ್ತಲ್ವ, ಅದನ್ನು ಬರಿಬೇಕಿತ್ತು. ಬಟ್ ಇಲ್ಲಿ ಇಯರ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ, ಪರ್ ಆ್ಯನಮ್ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಅದನ್ನಷ್ಟೇ ಬರಿತೀವಿ. ಸಪೋಸ್ ಇಲ್ಲಿ ಸ್ಯಾಲ್ರಿ ಅಥವಾ ಕಮಿಷನ್ ಇಬ್ಬರಿಗೂ ಇದ್ದರೆ ಅವಾಗ ಸಪ್ರೇಟ್ ಇಲ್ಲಿ ಮಾಡಿದ ಹಾಗೇ ಎಕ್ಸ್ ಮತ್ತು ವೈ ಅಂತ ಬರೆದು ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮಿಗೆ ಹಾಕಬೇಕು. ಬಟ್ ಇಲ್ಲೇನಾಗಿದೆ, ಸ್ಯಾಲ್ರಿ ಪೇಯೇಬಲ್ ಟು ವೈ ಇದೆ, ಕಮಿಷನ್ ಪೇಯೇಬಲ್ ಟು ಎಕ್ಸ್ ಇದೆ. ಸೊ ಹಾಗಾಗಿ ನಾವೇನು ಅದನ್ನು ಸಪ್ರೇಟಾಗಿ ಇಬ್ಬರಿಗೆ ತೋರಿಸ್ಬೇಕು ಅಂತ ಇಲ್ಲ. ಸೊ ಡೈರೆಕ್ಟಾಗಿ ಬರೆಯೋಣ, ಸ್ಯಾಲ್ರಿ ಟು ವೈ ಅಂತ ಬರೆಯೋಣ ಆ್ಯಂಡ್ ಕಮಿಷನ್ ಟು ಎಕ್ಸ್ ಅಂತ ಬರೆಯೋಣ. ಕಮಿಷನ್ ಟು ಎಕ್ಸ್ 2,000 ಇದೆ ಆ್ಯಂಡ್ ಸ್ಯಾಲ್ರಿ ಟು ವೈ 4,000 ಪರ್ ಆ್ಯನಮ್ ಅಂತ ಇದೆ. ಡೈರೆಕ್ಟಾಗಿ ಬರಿತೀವಿ. ಇಬ್ಬರಿಗಿದ್ರೆ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಅಂತ ಮೇನ್ ಹೆಡಿಂಗ್ ಹಾಕ್ಕೊಂಡು ಎಕ್ಸ್ ವೈ ಬರೆದು ಟೋಟಲ್ ಬರಿಬೇಕು. ಹಾಗೆ ಕಮಿಷನ್ ಟು ಪಾರ್ಟ್ನರ್ಸ್ ಅಂತ ಬರೆದು ಎಕ್ಸ್ ವೈ ಬರೆದು ಔಟರ್ ಕಾಲಮಲ್ಲಿ ಅಮೌಂಟ್ ಬರಿಬೇಕಾಯ್ತಾ. ಇಷ್ಟು ಸಿಂಪಲ್ಲಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇದಕ್ಕೆ 6 ಮಾರ್ಕ್ ನಿಮಗೆ ಅಲಾಟ್ ಆಗಿರುತ್ತೆ ಎಕ್ಸಾಮಲ್ಲಿ, ಆಯಿತಾ. ಸೊ ಇಷ್ಟೇ ನಮಗೆ ಕೇಳಿರೋದು. ಇದನ್ನು ಬಿಟ್ಟು ಮತ್ತೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರು ನಾವು ಅದನ್ನು ತೊಗೊಳ್ಳಲ್ಲ. ಡ್ರಾಯಿಂಗ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಕೊಟ್ಟರೆ, ಇಲ್ಲಿ ನಾನು ಎಡಿಷನ್ ಮಾಡಿದ್ದೀನಲ್ಲ ಹಾಗೆ ಕೊಟ್ಟರೆ ಆವಾಗಲೂ ಕೂಡ ನಾವು ಅದನ್ನು ಕನ್ಸಿಡರೇಷನ್ ಮಾಡಬಾರ್ದು, ಆಯಿತಾ. ಸೊ ಈಗ ನಾವು ಎಲ್ಲ ಎಂಟ್ರೀಸ್ಗಳನ್ನು ಮಾಡ್ತೀವಿ. ಈಗ ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸ್ ಮಾಡೋದು ಹೇಗೆ, ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡ್ತೀವಿ. ಇದರ ಅರ್ಥ ಇಷ್ಟೇ, 80,000 ನಮಗೆ ನೆಟ್ ಪ್ರಾಫಿಟ್ ಬಂದಿತ್ತು. ಜನರಲ್ ಆಗಿ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಇನ್ಕಮನ್ನು ಕಂಪೇರ್ ಮಾಡಿದಾಗ ನಮಗೆ 80,000 ಪ್ರಾಫಿಟ್ ಬಂದಿತ್ತು. ಅದ್ರ ಜೊತೆಗೆ
ಪಾರ್ಟ್ನರಿಂದ ನಾವು ತೊಗೊಳ್ಬೇಕಾಗಿದ್ದು 3,000 ಇತ್ತು ಇಂಟ್ರೆಸ್ಟ್, ಅದನ್ನು ತೊಗೊಂಡ್ವಿ. ಆದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 35,000 ಕೊಡಬೇಕಿತ್ತು, ಕೊಟ್ವಿ. ಸ್ಯಾಲ್ರಿ ಕೊಡಬೇಕಿತ್ತು 4,000 ಕೊಟ್ವಿ, ಕಮಿಷನ್ ಕೊಡಬೇಕಿತ್ತು 2,000 ಕೊಟ್ವಿ. ಇದೆಲ್ಲ ಆದಮೇಲೆ ಮತ್ತೆ ಫರ್ಮ್ ಹತ್ರ ಪ್ರಾಫಿಟ್ ಎಷ್ಟು ಉಳಿತು ಅಂತ ನಾವು ನೋಡ್ತೀವಿ. ದಟ್ ಈಸ್ ಬ್ಯಾಲೆನ್ಸಿಂಗ್. ಸೊ ಇಲ್ಲಿ ಟೋಟಲ್ 83,000 ಆಗ್ತಾ ಇದೆ. ಈ ಕಡೆ 41,000 ಬರ್ತಾ ಇದೆ, ಈ ಕಡೆ 83,000 ಬರ್ತಾ ಇದೆ. ಸೊ ವಿಚ್ ಟೋಟಲ್ ಇಸ್ ಮೋರ್? ಕ್ರೆಡಿಟ್ ಸೈಡ್ ಟೋಟಲ್ ಅಲ್ವಾ, ಅದನ್ನು ಎರಡು ಕಡೆ ಬರ್ಕೋತೀವಿ 83,000 ಅಂತ. ಸೊ ಈ ಕಡೆ ಎಷ್ಟು ಶಾರ್ಟೇಜ್ ಬರ್ತಾ ಇದೆ ಅಂತ ನೋಡ್ತೀವಿ. 83,000ಅಲ್ಲಿ 41,000 ಲೆಸ್ ಮಾಡಿದ್ರೆ 42,000 ಬರ್ತಾ ಇದೆ ಬ್ಯಾಲೆನ್ಸ್ ಅಲ್ವಾ. ಸೊ ಈ 42,000 ಅವರ ರೇಷಿಯೋದಲ್ಲಿ ನಾವು ಹಂಚಬೇಕಾಗತ್ತೆ. ಅಂದರೆ ಈ 42,000 ಇಲ್ಲಿ ಬರ್ಕೊಂಡು ಇದರಿಂದ ಕರೆಕ್ಟಾಗಿ 2 ಲೈನ್ಗಳಿಂದ ಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಅಂದರೆ ನಾವು ಅದನ್ನು ಹಂಚಬೇಕು. 42,000 ಉಳಿದಿರೋವಂಥ ಪ್ರಾಫಿಟನ್ನು ಮತ್ತೆ ಪಾರ್ಟ್ನರ್ಸಿಗೆ ಹಂಚಬೇಕು. ಸೊ ಅವರ ಕ್ಯಾಪಿಟಲ್ ಅಕೌಂಟಿಗೆ ನಾವು ಇದನ್ನು ಹಂಚ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಹೀಗೇನೆ ಇಲ್ಲೆಲ್ಲ ಬರೆದ ಹಾಗೇನೆ ಅಂಡರ್ಲೈನ್ ಮಾಡಿದ್ವಿ. ಆ್ಯಂಡ್ ಎಕ್ಸ್ ಮತ್ತು ವೈಗೆ ಹಂಚಬೇಕು. ನೋಡಿ ಟೋಟಲ್ ಪಕ್ಕ ಅಲ್ಲ ಹಂಚೋದು, ಯಾವಾಗಲೂ ಎಲ್ಲಿ ನಾವು ಬ್ಯಾಲೆನ್ಸ್ ಬರ್ದಿರ್ತೀವಿ ಅಲ್ಲಿಗೆ ಎಂಡ್ ಆಗಬೇಕು, ಆ ರೀತಿಯಾಗಿ ಬರ್ಕೊಳ್ಬೇಕಾಗತ್ತೆ. ಸೊ ಎಕ್ಸ್ ಮತ್ತು ವೈಗೆ 42,000 ಹಂಚಬೇಕು. ಮೊದಲು 42,000 ಅಂತ ಬರ್ಕೊಳ್ಳೋಣ. ಅದಕ್ಕೆ ಅವರ ಶೇರ್ ಆಫ್ ಪ್ರಾಫಿಟನ್ನು ಇಂಟು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಶೇರ್ ಆಫ್ ಪ್ರಾಫಿಟ್ ಎಲ್ಲಿ ಸಿಗುತ್ತೆ? ನಮಗೆ ರೇಷಿಯೋದಲ್ಲಿ ಸಿಗುತ್ತೆ. ಸೊ ಇಲ್ಲಿ ಅವರ ರೇಷಿಯೋ 3:2 ಇದೆ. ಇದರ ಅರ್ಥ ಏನು? ಟೋಟಲ್ ಆಗಿ 5 ಪಾರ್ಟನ್ನು ಮಾಡಿದರೆ, ಏನೋ ಒಂದು ವಸ್ತುನ 5 ಭಾಗ ಮಾಡಿದರೆ ಅದರಲ್ಲಿ 3 ಭಾಗ ಒಬ್ಬನಿಗೆ, 2 ಭಾಗ ಒಬ್ಬನಿಗೆ ಅಂತ ಅರ್ಥ. ಅದನ್ನು ನಾವು ಮ್ಯಾಥಮೆಟಿಕಲಿ ಹೇಗೆ ಹೇಳಬೇಕು? 3/5 ಅಂತ ಹೇಳ್ತೀವಿ. ಅಂದರೆ ಟೋಟಲ್ ಆಗಿ 5 ಪಾರ್ಟ್ ಮಾಡಬೇಕಲ್ವಾ. 3 + 2 ಇಟ್ ಇಸ್ 5. ಸೊ 3/5 2/5 ಈ ರೀತಿಯಾಗಿ ಅರ್ಥ ಆಗುತ್ತೆ. ಇದನ್ನು ನಾವು ಶೇರಿಗೆ ಕನ್ವರ್ಟ್ ಮಾಡ್ಕೋತೀವಿ ಮೊದಲು. ಸೊ ಮೊದಲನೇವನ ಶೇರ್ 3/5 ಆಗುತ್ತೆ. ಅಂದರೆ 5ರಲ್ಲಿ 3 ಭಾಗ, ಮತ್ತೊಬ್ಬನ ಶೇರ್ 5ರಲ್ಲಿ 2 ಭಾಗ. ಅಂದರೆ ಫ್ರ್ಯಾಕ್ಷನಿಗೆ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಮೊದಲನೇವನ ಶೇರ್ 3/5, ಎರಡನೇವನ ಶೇರ್ 2/5. ಸೊ ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. 3/5 ಬೈ ಮೀನ್ಸ್ ಡಿವೈಡೆಡ್ ಬೈ. ಸೊ 2/5 ಈ ರೀತಿಯಾಗಿ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೋ ಅದನ್ನು ಇನ್ನರ್ ಕಾಲಮಲ್ಲಿ ಬರೀಬೇಕು. ಸೊ ಇದನ್ನು ನಾವು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ 25,200 ಬರ್ತಾ ಇದೆ. ಹಾಗೆ ಇವನಿಗೆ 16,800 ಬರ್ತಾ ಇದೆ. ಇದೇ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದನ್ನು ಕ್ಲೋಸ್ ಮಾಡಿ ಔಟರ್ ಕಾಲಮಲ್ಲಿ ಬರೆದ್ವಿ. ಸೊ ಇದರ ಪಕ್ಕಕ್ಕೆ ಇದು ಬರೋ ಹಾಗೆ ಆದಷ್ಟು ನಾವು ಬರಿಬೇಕಾಗತ್ತೆ, ಆಯಿತಾ. ಸೊ ದಿಸ್ ಈಸ್ ಅಬೌಟ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಇದರಲ್ಲಿ ಕೀ ಪಾಯಿಂಟ್ ಅಂದರೆ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2021. ಇದು ಇಯರ್ ಎಂಡಿಗೆ ಪ್ರಿಪೇರ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಹೆಡ್ಡಿಂಗ್ ಹಾಕಲೇಬೇಕು. ಇದು ಮೊದಲನೇದು. ಅದಾದಮೇಲೆ ಈ 5 ಐಟಮ್ಗಳನ್ನು ನಾವು ಬರ್ಕೋತೀವಿ 1 by 1. ದಟ್ ಈಸ್ ದ ಸೆಕೆಂಡ್ ಥಿಂಗ್. ಆ್ಯಂಡ್ ದೆನ್ ಈ 5 ಐಟಮ್ಗಳನ್ನು ಇಲ್ಲಿ ನೋಡಿಕೊಂಡು ಫಿಲಪ್ ಮಾಡ್ತಾ ಹೋಗ್ತೀವಿ. ಸಪೋಸ್ ಇಂಟ್ರೆಸ್ಟ್ಗಳು ಪರ್ಸೆಂಟೇಜಲ್ಲಿದ್ದರೆ ಈ ರೀತಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರಿತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆದರೆ ಡ್ರಾಯಿಂಗ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಪರ್ಸೆಂಟೇಜಲ್ಲಿದ್ದಾಗ. ಸಪೋಸ್ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟರೆ ಡೈರೆಕ್ಟ್ ಅಮೌಂಟನ್ನು ಬರಿತೀವಿ. ಆ್ಯಂಡ್ ಕಮಿಷನ್ ಮತ್ತು ಸ್ಯಾಲರಿಗಳು ಪರ್ ಮಂತ್ ಇದ್ದಾಗ ಇಂಟು 12 ಮಾಡಿ ಬರಿಬೇಕು. ಪರ್ ಆ್ಯನಮ್ ಅಥವಾ ಏನೂ ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಅಮೌಂಟನ್ನು ಫಿಲಪ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡಬೇಕು, ಆಯಿತಾ. ಬಂದಿರುವಂಥ ಪ್ರಾಫಿಟ್ ಈ ಕಡೆ ಆದರೂ ಬರಲಿ, ಈ ಕಡೆ ಆದರೂ ಬರಲಿ, ಈ ಕಡೆ ಬಂದರೆ ಪ್ರಾಫಿಟ್ ಆಗುತ್ತೆ. ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂತ ಇತ್ತು. ಸೊ ಎಕ್ಸೆಸ್ ಪ್ರಾಫಿಟ್ ಇದೆ ಅಂತ ಅರ್ಥ. ಸಪೋಸ್ ಈ ಕಡೆ ಜಾಸ್ತಿ ಬಂದರೆ ಅದು ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಅವಾಗಲೂ ಕೂಡ ಸೇಮ್ ಥಿಂಗ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ ಕಡೆ ಬರೋದು, ಈ ಕಡೆ ಬರುತ್ತೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಶಾರ್ಟೇಜ್ ಬಂದಿರೋ ಅಮೌಂಟನ್ನು ಅವರ ರೇಷಿಯೋದಲ್ಲಿ ಇಬ್ಬರಿಗೂ ಹಂಚಬೇಕು. ಈ ಥರದಲ್ಲಿ ನಾವು ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಪೇಪರಿನ ಕ್ವಶನನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ರಾಮ ಆ್ಯಂಡ್ ಕೃಷ್ಣ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:1 ಅಂತ ಇದೆ ಅಲ್ವಾ. ಸೊ ಇಟ್ ಈಸ್ ಫ್ರಮ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ 2022 ಸೆಕೆಂಡ್ PUC ಪ್ರಿಪ್ರೇಟರಿ ಕ್ವಶನ್ ಪೇಪರಿಂದ ಬಂದಿದೆ. ಸೊ ಇಲ್ಲಿ ಏನಾಗಿದೆ 2:1 ಅಲ್ಲಿ ಹಂಚ್ಕೋತಾ ಇದ್ದಾರೆ. ಆ್ಯಂಡ್ ಕ್ಯಾಪಿಟಲ್ಸ್ ಆಫ್ 1,20,000 80,000 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಪ್ರಾಫಿಟ್ ಕೊಟ್ಟಿದ್ದಾರೆ 48,200 ಬಿಫೋರ್ ಅಲೋಯಿಂಗ್ ದಿ ಫಾಲೋಯಿಂಗ್ ಅಂತ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜಲ್ಲಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪರ್ಸೆಂಟೇಜಲ್ಲಿದೆ. ಆಗಲೇ ಹೇಳಿದೆ ಅಲ್ವಾ, ಪರ್ಸೆಂಟೇಜಲ್ಲಿದ್ದಾಗ ಈ ಇಂಟ್ರೆಸ್ಟನ್ನು ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ ಇದ್ರ ಮೇಲೆ. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಡ್ರಾಯಿಂಗ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಎಲ್ಲಿದೆ ಡ್ರಾಯಿಂಗ್ಸ್? ಮುಂದೆಲ್ಲೂ ಇರುತ್ತೆ. ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ರಾಮ 10,000, ಕೃಷ್ಣ 15,000 ಇದೆ. ಇದನ್ನು ಡೈರೆಕ್ಟಾಗಿ ಇಲ್ಲಿ ಬರಿಬಾರ್ದು. ಏನು ಮಾಡಬೇಕು? 8% ಕ್ಯಾಲ್ಕುಲೇಷನ್ ಮಾಡಿ, ಇಲ್ಲಿ ಮಾಡಿದ್ವಲ್ಲ ಅದೇ ರೀತಿ 8% ಕ್ಯಾಲ್ಕುಲೇಷನ್ ಮಾಡಿ 10,000 15,000 ಮೇಲೆ ಆಮೇಲೆ ನಾವು ಈ ರೀತಿ ಬರಿಬೇಕಾಗತ್ತೆ. ಸಪೋಸ್ ಅವರು ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ರೆ ಡೈರೆಕ್ಟಾಗಿ ತೊಗೋತೀವಿ. ನೆಕ್ಸ್ಟ್ ಏನಿದೆ ನೋಡಿ, ರಾಮ ಈಸ್ ಅಲೋಡ್ ಅ ಸ್ಯಾಲ್ರಿ ಆಫ್ 1,500 ಪರ್ ಮಂತ್ ಇದೆ. ಸೊ ಪರ್ ಮಂತ್ ಇರೋದ್ರಿಂದ ಅದನ್ನು ಇಂಟು 12 ಮಾಡಿ ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗೆ ಡ್ರಾಯಿಂಗ್ ಡ್ಯೂರಿಂಗ್ ದ ಇಯರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಇದನ್ನು ಕೊಟ್ಟಿರ್ತಾರೆ.
ಅವರು ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 800, ರಾಮ, ಕೃಷ್ಣ 1200. ಸೊ ಇಲ್ಲಿ ಪರ್ಸೆಂಟೇಜಲ್ಲೂ ಇದೆ, ಇಂಟ್ರೆಸ್ಟ್ ಅಮೌಂಟಲ್ಲೂ ಕೊಟ್ಟಿದ್ದಾರೆ. ಸೊ ಈ ಎರಡೂ ರೀತಿ ಕೊಟ್ಟಾಗ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಮೌಂಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಡೈರೆಕ್ಟಾಗಿ ಬರಿತೀವಿ. ಮತ್ತು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಳ್ಳೋದು. ಇದು ನಮಗೆ ಬೇಡದೇ ಇರುವಂಥ ಇನ್ಫಾರ್ಮೇಷನ್ಗಳು, ಅವಾಯ್ಡ್ ಮಾಡ್ತೀವಿ ಇದೆರಡು ಇನ್ಫಾರ್ಮೇಷನ್ಗಳನ್ನು, ಆಯಿತಾ. ಆಮೇಲೆ ಕಮಿಷನ್ ಟು ಕೃಷ್ಣ 4000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಅಮೌಂಟ್ ಬರಿತೀವಿ. ಸೊ ಇದಕ್ಕೆ ಮೊದಲಿಗೆ ನಾವು ಮಾಡ್ಕೊಳ್ಬೇಕಾಗಿರೋದು ಈ ರೀತಿ ಫಾರ್ಮ್ಯಾಟ್ ಹಾಕ್ಕೊಂಡು 5 ಐಟಮ್ಗಳನ್ನು ಬರ್ಕೊಳ್ತೀವಿ. ನಾನಿಲ್ಲಿ ಪಾಸ್ ಮಾಡ್ತೀನಿ. ನೀವು ಇದಕ್ಕೆ ಕ್ವಿಕ್ಕಾಗಿ ಸೊಲ್ಯೂಷನನ್ನು ನಿಮ್ಮ ನೋಟ್ಸಲ್ಲಿ ಮಾಡಿಕೊಂಡು ಆನ್ಸರನ್ನು ನನಗೆ ಕಮೆಂಟ್ ಮಾಡ್ತೀರಿ ಅಂತ ಅನ್ಕೋತೀನಿ. ಸೊ ಈ ರೀತಿಯಾಗಿ 5 ಐಟಮ್ಗಳನ್ನು ನಾವು ಮೊದಲು ಬರ್ಕೊಳ್ಳೋದು. ಅದಾದ ನಂತರ 1 by 1 ಈ ಅಮೌಂಟ್ಗಳನ್ನ ಫಿಲಪ್ ಮಾಡ್ತಾ ಹೋಗೋದು. ನೀವು ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಸೊ ಈ ರೀತಿಯಾಗಿ ಇದಕ್ಕೆ ಆನ್ಸರ್ ಬರುತ್ತೆ. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ದಿಸ್ ಸೆಷನ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಟು ಲರ್ನ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಟಾಪಿಕಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋಸ್ಗಳು ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ತೀರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇ ಥರದ ಇನ್ನಷ್ಟು ಈಸಿ ಆಗಿರುವಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟಾಪಿಕ್ನ ಪ್ಲೇಲಿಸ್ಟ್ ಲಿಂಕ್ ಹಾಗೆ ಈ ಸೀರೀಸ್ನ ಲಾಸ್ಟ್ ಪಾರ್ಟ್ ಮತ್ತು ನೆಕ್ಸ್ಟ್ ಪಾರ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡೋದಕ್ಕೆ ಮರಿಬೇಡಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.